ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ಲೀಸ್ ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮಕ್ಕಳೆಲ್ಲ ಇನ್ನೂ ಮಲಗಿದ್ರು, ಕೌಶಿಕ್ನೂ ಮಲಗಿದ್ದ, ನಮ್ಮ ಚಿನ್ನಿನೂ ಮಲಗಿದ್ಲು. ನಾನು ಬೆಳಗ್ಗೆನೇ ಇದ್ದು ಇವತ್ತು ನಮ್ಮೂರಲ್ಲಿ ವಾರ ಮಾಡ್ತಾ ಇದ್ದಾರೆ, ಅದಕ್ಕೆ ಬಾಗಿಲ ಅದೆಲ್ಲ ಸಾರಿಸಿದ್ದೀನಿ. ರಂಗೋಲಿ ಹಾಕಬೇಕು, ಬೇವಿನ ಸೊಪ್ಪು ಇಡಬೇಕು. ನೋಡಿ ಫ್ರೆಂಡ್ಸ್, ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡಿ. ಫ್ರೆಂಡ್ಸ್, ಎಲ್ಲರೂ ನೋಡ್ತಾ ಇದ್ದೀರಾ ವಿಡಿಯೋ, ಹಾಗೆ ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ. ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೋಡಿ ಮಕ್ಕಳೆಲ್ಲರೂ ಹೇಗೆ ಮಲಗಿದ್ದಾರೆ ಅಂತ. ಬನ್ನಿ ಫ್ರೆಂಡ್ಸ್, ಏನೇನು ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದು ಎಲ್ಲ ಬಾಗಿಲೋದು ಸಾರಿಸಿ ರಂಗೋಲಿ ಹಾಕಬೇಕು. ನೋಡಿ ಎಲ್ಲ ಕೆಲಸ ಮಾಡಿದ್ದೀನಿ. ನೋಡಿ ರಂಗೋಲಿ ಹಾಕ್ತಾಯಿದ್ದೀನಿ, ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಕೌಶಿಕ್ ಇನ್ನೂ ಮಲಗಿಲ್ಲ, ಇವಾಗ 10 ಗಂಟೆ ಆಯಿತು. ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಸುಮ್ಮನೆ ರೋಪಿ. ನೋಡಿ ಈ ಥರ ಬಂತು ರಂಗೋಲಿ, ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ರಂಗೋಲಿ ಅದೆಲ್ಲ ಹಾಕಿಬಿಟ್ಟು ಬಾಗಿಲಿಗೆ ಬೇವಿನ ಸೊಪ್ಪು ಅದೆಲ್ಲ ಏರಿಸಿ, ಆ ಬೇವಿನ ಗಿಡ ಇದೆಯಲ್ಲ ಅದರಲ್ಲಿ ಹೋಗಿ ಕಿತ್ಕೊಂಬರಬೇಕು. ಕಿತ್ಕೊಂಬರೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನನಗೆ. ಇನ್ನು ಕೌಶಿಕ್ ಅವರೆಲ್ಲರೂ ಬಂದಿದ್ದರು. ನೋಡಿ ಮತ್ತು ಉಪ್ಪಿಟ್ಟು ಮಾಡಿದ್ರು. ಪಾತ್ರೆ ಅವೆಲ್ಲ ಇನ್ನೂ ಹಾಗೆ ಇದ್ದು, ಕೆಲಸ ಇನ್ನೂ ಹಾಗೆ ಇತ್ತು, ಏನೂ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು ಬರೀ ಇದೆ ಆಯಿತು. ನೋಡಿ ಈ ಥರ ಇದೆ. ಪಾತ್ರೆ ತೊಳಿಬೇಕು ಇವಾಗ. ನಮ್ಮ ಅತ್ತೆ ಹೋಗಿ ಆಚೆ ಹೋಗಿದ್ರು, ಬಂದರು. ಈ ಥರ ಮಾಡಿದ್ದೀವಿ ದೇವರಿಗೆ. ಇವತ್ತು ನಮ್ಮೂರಲ್ಲಿ ವಾರ ಮಾಡ್ತಾಯಿದ್ದಾರೆ. ಇದು 4ನೇ ವಾರ. ಹಾಕಬೇಕು ವಿಡಿಯೋ ಅಂತ ಮಾಡಿಕೊಂಡೆ, ಆದರೆ ಹಾಕೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಹಾಕಿದೆ. ಕೌಶಿಕ ರತ್ತಿ ಬಂದಿದ್ಲು, ಹಾಗೆ ಮಾತಾಡ್ಕೊಂಡು ಕುಂತಿದ್ರು ಅಮ್ಮ ಅವರು. ಸಡನ್ನಾಗಿ ನನಗೂ ಬ್ಯಾಂಕಿಗೆ ಹೋಗಬೇಕಂತ ಫೋನ್ ಮಾಡಿದರು ಯಜಮಾನ್ರು, ಅದಕ್ಕೆ ರೆಡಿ ಆದಿ ಕುತ್ಕೊಂಡಿದ್ದೆ. ಪಾತ್ರೆ ಅದು ಕೆಲಸ ಇಲ್ಲ ಹಾಗೆ ಇತ್ತು. ಸಾಯಂಕಾಲ ಬಂದು ಪಾತ್ರೆ ಅವನ್ನೆಲ್ಲ ತೊಳೆದು, ನೋಡಿ ಅವನ್ನೆಲ್ಲ ತೆಗೆದುಬಿಟ್ಟು ತೊಳಿಬೇಕಾಗಿತ್ತು. ನಮ್ಮತ್ತೆ ವಡೆ ಮಾಡಿದ್ರು, ವಡೆ ತಿನ್ಕೊಂಡು ಕೆಲಸ ಮಾಡಿದೆ. ಇದು ನಮ್ಮ ಹಸುವಿಂದು ಮೊಸರು ಇಟ್ಟಿದ್ರು, ಅವೆಲ್ಲ ತೆಗೆದುಬಿಟ್ಟು ಅಷ್ಟು ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಎಲ್ಲ ಕೆಲಸನೂ ಮುಗಿಸಿದೆ ಫ್ರೆಂಡ್ಸ್ ನಾನು. ನಮ್ಮ ಚಿನ್ನಿನೂ ಆವಾಗವಾಗ ಅಳ್ತಾ ಇದ್ಲು, ಅವಳಿಗೆ ಹೋಗಿ ಹಾಲು ಕೊಟ್ಟು ಬಂದು ಕೆಲಸ ಮಾಡಿದೆ. ನೋಡಿ ಹಾಗೆ ಸಾಯಂಕಾಲ ಆಯಿತು. ಚಪಾತಿ ಮಾಡಿದೆ, ಬೇಗ ಹೋಗಬೇಕಂದ್ರು ಹೊಲಕ್ಕೆ, ಅದಕ್ಕೆ ಚಪಾತಿ ಮಾಡಿದೆ. ಆಮೇಲೆ ಚಿನ್ನಿ ಎರೆಕ್ಕೆ ನೀರಿಟ್ಟೆ. ಅವಳು ಎದ್ದಿದ್ಲು ಅನಿಸುತ್ತೆ, ಸೌಂಡ್ ಮಾಡ್ತಾಯಿದ್ಲು. ಬಂದು ನೋಡಿದರೆ ಎದ್ದು ಆಟ ಆಡ್ತಾಯಿದ್ಲು. ನೋಡಿ ಯಾವ ಥರ ಮಾಡ್ತಾಳೆ, ನಮ್ಮ ರಿಯಾಕ್ಷನ್ಗೆಲ್ಲ ರಿಯಾಕ್ಷನ್ ಮಾಡ್ತಾಳೆ ಫ್ರೆಂಡ್ಸ್ ಅವಳು. ಅದೇ ಅವಳು ಎದ್ದು ಆಟ ಆಡ್ತಾಯಿದ್ಲು. ಅವಳು ಕೂಡ ಒಂದು ಸ್ವಲ್ಪ ಮಾಡಿ ಮತ್ತೆ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸಿದೆ. ವಿಡಿಯೋ ಕೆಲಸ ಮಾಡೋದೆಲ್ಲ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನಾನು ಅದು ಫೋನ್ ಇಟ್ಟು ವಿಡಿಯೋ ಮಾಡೋ ಸ್ಟಿಕ್ ತೊಗೊಂಡಿಲ್ಲ ಫ್ರೆಂಡ್ಸ್ ನಾನು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಆಮೇಲೆ ಸಾಯಂಕಾಲ ಹೊತ್ತಿಗೆ ದೇವ್ರಿಗೆ ದೀಪ ಹಚ್ಚಿ ಕೈಕೆ ಮರಿ ತೊಳೆದು, ಆಮೇಲೆ ಅವಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅವಳು ಆಟ ಆಡ್ತಾಯಿದ್ಲು. ನೋಡಿ ಯಾವ ಥರ ಆಟ ಆಡ್ತಾಳೆ ನನ್ನ ಮಗಳು ಅಂತ. ಕೌಶಿಕ್ ತುಂಬಾ ಹಠ ಮಾಡ್ತಾಯಿದ್ದ ಫ್ರೆಂಡ್ಸ್ ಇವತ್ತು, ಯಾಕಂತ ಗೊತ್ತಿಲ್ಲ. ಅವಳು ಚೆನ್ನಾಗಿ ಆಟ ಆಡ್ತಾಳೆ. ನೋಡಿ ಈ ಥರ ಇದೆ. ನಮ್ಮ ಅಜ್ಜನೂ ಬಂದರು ಹೊಲದಿಂದ. ನೋಡಿ ಹಸು ತೊಗೊಂಡು ಹಠ ಮಾಡ್ತಾಯಿದ್ದ. ಮತ್ತು ಸಾಯಂಕಾಲ 8:30 ಆಯಿತು. ಚಿನ್ನಿ ಜಳಕ ಮಾಡಿಸಿ ಮಲಗಿಸಿದ್ವಿ ಫ್ರೆಂಡ್ಸ್. ಅವಳು ಮಲಗಿದ್ಲು, ಅವನಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಎಲ್ಲ ಕೆಲಸ ಮುಗಿಸಿ ಬಂದೆ ಫ್ರೆಂಡ್ಸ್ ನಾನು ಮಲಗೋಕೆ. ಮಳೆ ಬರ್ತಾಯಿದೆ, ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿತ್ತು. ಕೌಶಿಕ್ ನೋಡಿ ನಾನು ಹಾಯ್ ಮಾಡ್ತೀನಿ ಅಂತ ಅವ್ರ ಅಜ್ಜನ ಹತ್ರ ಬಂದು ಹೇಳ್ತಾ ಇದ್ದ. ಹಾಯ್ ಅಂತ ಹೇಳಿ ಹಾಯ್ ಮಾಡ್ತಾಯಿದ್ದ. ನೋಡಿ ಫ್ರೆಂಡ್ಸ್ ಅವನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಬಾಯ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಗುಡ್ ನೈಟ್.